ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿಯಿಂದ ಸಿಎಂ ಆಪ್ತರಿಗೂ ಮೋಸ. ರಾಜಶೇಖರ್ ರೆಡ್ಡಿ ಜೊತೆಗೆ ಇಲ್ಲಿಗಲ್ ಚೀಟಿ ವ್ಯವಹಾರದ ಗ್ಯಾಂಗ್. ಹೌದು, ಇಂಥದ್ದೊಂದು ಸತ್ಯ ಸಂಗತಿ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ನಾವು ಬೆಂಗಳೂರಿನ ITBT ಕ್ಷೇತ್ರ ಮಾದೇಪುರದ ಕಸವನಹಳ್ಳಿಯಲ್ಲಿ ಸರ್ಕಾರದ ಬಂಡಿದಾರಿಯನ್ನು ರಾಜಾರೋಷವಾಗಿ ಕಬಳಿಸಿ ಅನಧಿಕೃತ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿದ ಬಗ್ಗೆ ವರದಿ ಮಾಡಿದ್ದೆವು. ಆ ಕೂಡಲೇ ಅದಕ್ಕೆ ಪ್ರಮುಖ ಕಾರಣಕರ್ತರಾದ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಅಲಿಯಾಸ್ SRS ರಾಜಶೇಖರ್ ರೆಡ್ಡಿ ಬಗ್ಗೆ ಒಂದಲ್ಲ ಎರಡಲ್ಲ 16 ಅವ್ಯವಹಾರ ಗೋಲ್ಮಾಲ್ಗಳ ಬಗ್ಗೆ ಸ್ಥಳೀಯರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ, ಈಗಲೂ ನೀಡುತ್ತಲೇ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಬಗ್ಗೆ ವರದಿಯನ್ನು ಮಾಡುತ್ತಿದ್ದೇವೆ, ದಯವಿಟ್ಟು ಗಮನಿಸಿ. ಮೂಲತಃ ಆಂಧ್ರ ಪ್ರದೇಶದಿಂದ ಬಂದಂಥ ರಾಜಶೇಖರ್ ರೆಡ್ಡಿ ಇದೀಗ ಧರ್ಮಪತ್ನಿಯನ್ನು GBA ಚುನಾವಣೆಗೆ ನಿಲ್ಲಿಸಿ ಕಾರ್ಪೊರೇಟರ್ ಆಗುವ ಕನಸು ಕಾಣುತ್ತಿರುವುದು ತಿರುಕನ ಕನಸಿನಂತೆ ಎಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಿದ್ದಾರೆ. ಕಳೆದ 25 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಬಂದು ಸರ್ಜಾಪುರ ರಸ್ತೆಯಲ್ಲಿ ಬಾಡಿಗೆ ನೆಲದಲ್ಲಿ ಕಡಪ ಕಲ್ಲಿನ ವ್ಯಾಪಾರ ಆರಂಭಿಸಿದ ರಾಜಶೇಖರ್ ರೆಡ್ಡಿ ನಿಧಾನವಾಗಿ ರಿಯಲ್ ಎಸ್ಟೇಟ್ ದಂಧೆಗೆ ನುಗ್ಗಿ ಕೋಟಿ ಗಳಿಸಿದ್ದು, ಹಾಗೆಯೇ ಒಂದಿಷ್ಟು ದಲಿತರ ಜಮೀನುಗಳನ್ನು ಹಾಗೂ ಸರ್ಕಾರದ ಭೂಮಿಯನ್ನು ಕಬಳಿಸಿದ್ದು ಆಯಿತು. ಇದೀಗ ಅಕ್ರಮ ಭೂ ವ್ಯವಹಾರದಿಂದ ಕೋಟಿ ಗಳಿಸಿ ತನ್ನೆಲ್ಲ ಅಕ್ರಮಗಳನ್ನು ಮುಚ್ಚಿ ಹಾಕಲು ಹಾಗೂ ಮತ್ತಷ್ಟು ಪ್ರಬಲವಾಗಲು ರಾಜಕೀಯಕ್ಕೆ ಇಳಿದಿರುವುದು ಸ್ಪಷ್ಟವಾಗಿದೆ. ಸಾಮಾನ್ಯವಾಗಿ ಭೂಗಳರದ್ದು ಇದೇ ತಂತ್ರ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂಥದ್ದಾಗಿದೆ. ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಕೇವಲ ಅಕ್ರಮ ಅಪಾರ್ಟ್ಮೆಂಟ್ ನಿರ್ಮಾಣ ಮತ್ತು ದಲಿತರ ಹಾಗೂ ಸರ್ಕಾರದ ಆಸ್ತಿಯನ್ನು ಕಬಳಿಸುವುದು ಮಾತ್ರವಲ್ಲದೆ ದೊಡ್ಡ ವ್ಯಕ್ತಿಗಳಿಗೂ ಮೋಸ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಅದರಲ್ಲಿ ಒಂದನ್ನು ಮಾತ್ರ ಇದೀಗ ತಮ್ಮ ಮುಂದೆ ಇಡುತ್ತಿದ್ದೇವೆ, ದಯವಿಟ್ಟು ಗಮನಿಸಿ. ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಿಗೆ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಮೋಸ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಕೋಟ್ಯಾಂತರ ರೂಪಾಯಿ ಹುಂಡೆನಾಮ ಹಾಕಿರುವುದು ಸ್ಪಷ್ಟ ಎನ್ನಲಾಗುತ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ದಾಖಲೆಗಳು ನಮಗೆ ದೊರಕಿವೆ. ಕೇವಲ ಕಡಪ ಕಲ್ಲಿನ ವ್ಯಾಪಾರ ಮಾಡಿಕೊಂಡಿದ್ದಂಥ ವ್ಯಕ್ತಿ ರಾಜಶೇಖರ್ ರೆಡ್ಡಿ ಇಂದು CM ಸಿದ್ದರಾಮಯ್ಯನವರ ಆಪ್ತರಿಗೂ ನಾಮ ಇಡುವ ಕೆಲಸವನ್ನು ಮಾಡಿರುವುದನ್ನು ಗಮನಿಸಿದರೆ ಇನ್ನು ಉಳಿದವರ ಕತೆ ಏನು ಎನ್ನುವ ಪ್ರಶ್ನೆ ಕಾಡುತ್ತದೆ. ದಲಿತರಿಗಂತೂ ದಲಿತರೆಂದೇ ಮೋಸ ಮಾಡುವ ಕೆಲಸವನ್ನು ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಕರಗತ ಮಾಡಿಕೊಂಡಿರುವುದು ಗೊತ್ತಾಗಿದೆ. ಇವರಿಂದ ಹಾಗೂ ಇವರ ಜೊತೆಗೆ ಇರುವಂತಹ ಗೋಲ್ಮಾಲ್ ದಲಿತ ಮುಖಂಡರು ಎನ್ನುವರಿಂದ ಸ್ಥಳೀಯ ದಲಿತ ಕುಟುಂಬಗಳು ಗುಳೋ ಎಂದು ಕಣ್ಣೀರು ಸುರಿಸುತ್ತಿರುವುದು ನಮಗೆ ತಿಳಿದು ಬಂದಿದೆ. ಮತ್ತೊಂದು ವಿಷಯ ಅಂದರೆ ಸರ್ಕಾರದ ಬಂಡಿದಾರಿಯನ್ನು ಕಬಳಿಸಿ ಇತರೆ ಬಿಲ್ಡರ್ಸ್ಗಳನ್ನು ಬಳಸಿಕೊಂಡು ಅನಧಿಕೃತವಾಗಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸುತ್ತಿರುವ ರಾಜಶೇಖರ್ ರೆಡ್ಡಿ ಜೊತೆಗೆ ಅಕ್ರಮ ವ್ಯವಹಾರಗಳನ್ನು ನಡೆಸುತ್ತಿರುವ ಗ್ಯಾಂಗ್ ಇರುವುದು ನಮಗೆ ತಿಳಿದು ಬಂದಿದೆ. ಅಕ್ರಮ ಭೂ ವ್ಯವಹಾರ ಮಾಡುತ್ತಿರುವ ರಾಜಶೇಖರ್ ರೆಡ್ಡಿ ಪರವಾಗಿ ಬೆನ್ನ ಹಿಂದೆ ಓಡಾಡುವ ಕೆಲವರು ಇಲ್ಲಿಗಲ್ ಚೀಟಿ ದಂಧೆಯನ್ನು ಮಾಡುತ್ತಿದ್ದಾರೆ. ಅದಕ್ಕೆ ಯಾವುದೇ ಪರವಾನಗಿಯನ್ನು ಪಡೆದುಕೊಂಡಿಲ್ಲ. ಜೊತೆಗೆ ಜನತೆಯನ್ನು ಯಾಮಾರಿಸಲು ಮನೆಯಲ್ಲಿ ನೋಟುಗಳನ್ನು ಎಣಿಸುವ ಯಂತ್ರವನ್ನು ಇಟ್ಟುಕೊಂಡಿರುವುದು ಗೊತ್ತಾಗಿದೆ. ಇದಲ್ಲದೆ ಅಕ್ರಮವಾಗಿ ಯಾವುದೇ ನಕ್ಷೆ ಇಲ್ಲದೆ ಹಾಲ್ನಾಯಕನಹಳ್ಳಿ ದಿನ್ನೆಯಲ್ಲಿ 3 ಮಹಡಿಯ ಮನೆಯನ್ನು ನಿರ್ಮಿಸಿರುವ ರಾಜಶೇಖರ್ ರೆಡ್ಡಿಯ ಆಪ್ತನಂತೆ ಗುರುತಿಸಿಕೊಂಡಿರುವ ಗೋಲ್ಮಾಲ್ ದಲಿತ ಮುಖಂಡ ಎನ್ನುವ ವ್ಯಕ್ತಿಯಿಂದ ಅನೇಕರು ಬೇಸತ್ತು ಹೋಗಿರುವುದು ಗಮನಕ್ಕೆ ಬಂದಿದೆ. 3 ಮಹಡಿ ಮನೆಯಲ್ಲಿ ಬಾಡಿಗೆಗಿರುವ ಬಾಡಿಗೆದಾರರಿಗೆ ಮರಳಿ ಅಡ್ವಾನ್ಸ್ ಹಣವನ್ನು ಕೊಡದೆ ಯಾಮಾರಿಸಿರುವುದು ಸ್ಪಷ್ಟವಾಗಿದೆ. ಇಂಥ ದೌರ್ಜನ್ಯ ಎಸಗುವ ಗೋಲ್ಮಾಲ್ ವ್ಯಕ್ತಿಗಳು ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಅವರ ಜೊತೆಗೆ ಇರುವುದು ಆಶ್ಚರ್ಯಕರ ಸಂಗತಿ. ಮುಂದಿನ ದಿನಗಳಲ್ಲಿ ರಾಜಶೇಖರ್ ರೆಡ್ಡಿ ಜೊತೆಗೆ ಅವರ ಹೆಸರನ್ನು ತಳುಕು ಹಾಕಿ ದೂರು ದಾಖಲಿಸುವುದು ಸೂಕ್ತ ಎನ್ನುವುದು ನಮ್ಮ ಅಭಿಪ್ರಾಯವಾಗಿದೆ. ಕಾರಣ ಸ್ಥಳೀಯವಾಗಿ ಅನ್ಯಾಯಕ್ಕೆ ಒಳಗಾಗಿರುವ ದಲಿತರಿಗೆ ಸಹಾಯ ಮಾಡುವುದನ್ನು ಬಿಟ್ಟು ಅಕ್ರಮ ಭೂ ವ್ಯವಹಾರ ನಡೆಸುತ್ತಿರುವ ದಲಿತರಿಗೆ ಅನ್ಯಾಯ ಮಾಡುವಂತಹ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಪರವಾಗಿ ಕೆಲಸ ಮಾಡುವವರಿಗೂ ಚಾಟಿ ಬೀಸಬೇಕಾಗಿದೆ. ಸದ್ಯ ಕಸವನಹಳ್ಳಿ ಹಾಗೂ ಕೈಕೊಂಡ್ರಹಳ್ಳಿಯಲ್ಲಿನ ಕೆಲ ಸ್ಥಳೀಯರು ಬಹಿರಂಗವಾಗಿ ಪ್ರತಿಭಟನೆ ನಡೆಸಲು ಮುಂದಾಗುವ ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ. ಆಗ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಜೊತೆಗೆ ದಲಿತ ಮುಖಂಡರು ಎಂದುಕೊಂಡಿರುವವರು ಬಹಿರಂಗವಾಗಿ ಕಾಣಿಸಿಕೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.